ಅನಿವಾರ್ಯತೆ ಸ್ಥಿತಿಯಿಂದ ಹ್ಮ್ ಭಾರತ ಇದನ್ನ ಫೇಸ್ ಹ್ಮ್ ಹ್ಮ್ ಮಾಡ್ತಾ ಇದೆ. ಹ್ಮ್ ಹ್ಮ್ ಇಲ್ಲಿ ಹ್ಮ್ ಏನಾಗಿದೆ ಅಂತಂದ್ರೆ, ಒಂದು ಹ್ಮ್ ನಾವು 62% ಡಿಪೆಂಡೆನ್ಸಿ ಯಾವಾಗ ಇದರಲ್ಲಿ ಏನು ನಮ್ದು ಹ್ಮ್ ಹೊರಗಡೆ ದೇಶಗಳ ಮೇಲೆ ನಮ್ದು ಡಿಪೆಂಡೆನ್ಸಿ ಇದೆ, ಹ್ಮ್ ಅದನ್ನ ಆಮದು ಮಾಡ್ಕೊಳ್ತಾ ಇದೀವಿ ಗ್ಯಾಸ್ ಹ್ಮ್ ಹ್ಮ್ ವಿಚಾರದಲ್ಲಿ. ಇನ್ನು ಹ್ಮ್ 85% ನಾವು ಇದನ್ನ ಪೆಟ್ರೋಲಿಯಂ ಆಯಿಲ್ ಹ್ಮ್ ಮತ್ತೆ ಲೂಬ್ರಿಕೆಂಟ್ಸ್ ಹ್ಮ್ ಎಕ್ಸ್ಪೋರ್ಟ್ ಮಾಡ್ಕೋತಾ ಇದೀವಿ, ಹ್ಮ್ ಇಂಪೋರ್ಟ್ ಹ್ಮ್ ಮಾಡ್ಕೋತಾ ಇದೀವಿ. ಹ್ಮ್ ಸಮಸ್ಯೆ ಅಲ್ಲಿದೆ. ಹ್ಮ್ ಈಗ ನಮ್ಗೆ ಅನ್ಸುತ್ತೆ, ಏನಪ್ಪಾ ಇಷ್ಟೊಂದು ಸರ್ಕಾರ ಎಲ್ಲ ಹೇಳ್ತಾ ಇದೆ, ಆದ್ರೆ ಇದನ್ನ ಮುಂಚೆನೆ ಅವ್ರು ಸ್ಟಾಕ್ ಮಾಡ್ಕೊಬಿಡ್ಬೇಕಾಗಿತ್ತು ಹ್ಮ್ ಗ್ಯಾಸ್ನ, ಹ್ಮ್ ಹ್ಮ್ ಜನಕ್ಕೆ ತೊಂದರೆನೆ ಆಗ್ತಿರ್ಲಿಲ್ಲ ಅಂತ. ಹ್ಮ್ ಇಲ್ಲಿ ಎರಡು ವಿಚಾರನ ಗಮನಿಸಬೇಕು. ಹ್ಮ್ ಒಂದೇನು ಅಂತಂದ್ರೆ, ನಾವು ಆಮದು ಮಾಡ್ಕೊಳ್ಬೇಕು ಅಂದ್ರೆ ತುಂಬಾ ಕೂಲಿಂಗ್ ಜಾಗದಲ್ಲಿ ಮಾಡ್ಬೇಕು, ಅದಕ್ಕೆ ಖರ್ಚು ಕೂಡ ಜಾಸ್ತಿ ಬರುತ್ತೆ. ಹ್ಮ್ 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 ಅದಕ್ಕೆ ಒಂದು ಮಿನಿಮಮ್ ಯಾವಾಗ 25 ಡೇಸ್ 30 ಡೇಸ್ ನ ಗ್ಯಾಸ್ ಅಂತದನ್ನ ಹ್ಮ್ ಇದನ್ನ ಮಾಡ್ಕೊಳ್ತಾರೆ. ಹ್ಮ್ ಇನ್ನು ಓವರ್ ಆಲ್ ನಮ್ಗೆ ಏನು ಪೆಟ್ರೋಲ್ ಆಯಿಲ್ ಲೂಬ್ರಿಕೆಂಟ್ಸ್ ಏನಿರುತ್ತೆ, PO ಹ್ಮ್ ಇವನ್ನ ನಾವು ಕ್ರೂಡ್ ಆಯಿಲ್ ನ ನಾವು ಒಂದು 75 ಡೇಸ್ 95 ಡೇಸ್ ಈ ತರದಕ್ಕೆ ಹ್ಮ್ ಹ್ಮ್ ಇಟ್ಕೊಂಡಿರ್ತಾರೆ. ಅದರಲ್ಲಿ ಹ್ಮ್ ಸ್ಟ್ರಾಟಜಿಕ್ ರಿಸರ್ವ್ಸ್ ಅಂತ ಬೇರೆ ಸಪರೇಟ್ ಹ್ಮ್ ತೆಗೆದು ಇಟ್ಕೊಳ್ತಾರೆ. ಹ್ಮ್ ಸೊ ಈ ತರ ಎಲ್ಲಾ ದೇಶಗಳು ಮಾಡುತ್ತೆ, ಭಾರತ ಕೂಡ ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡಿದೆ. ಹ್ಮ್ ಆದ್ರೆ ಯಾವಾಗ ಒಂದ್ಸರಿ ಕ್ರೈಸಿಸ್ ಅಂತ ಆಯ್ತು, ಜನ ಕೂಡ ಒಂದಷ್ಟು ಇದ್ದವ್ರು ಏನ್ ಮಾಡಿದ್ರು, ಅವ್ರಿಗೆ ಇದ್ದಂತ ಕಾಂಟ್ರಾಕ್ಟ್ಸ್ ನ ಬಳಸಿ ಹೆಚ್ಚೆಚ್ಚು ಕೊಂಡ್ಕೊಳ್ಳಕ್ಕೆ ಶುರು ಮಾಡಿದ್ರು. ಆ ಪ್ಯಾನಿಕ್ ಬೈಯಿಂಗ್ ಅಲ್ಲಿ ಏನಾಯ್ತು, ಈಗ ಯಾರಿಗೆ ಸಿಗಬೇಕಿತ್ತು ಅವ್ರಿಗೆ ಸಿಗ್ಲಿಲ್ಲ, ಡಿಸ್ಟ್ರಿಬ್ಯೂಷನ್ ಇಂಪ್ಯಾಕ್ಟ್ ಅಲ್ಲಿ ಸ್ವಲ್ಪ ತೊಡಕಾಯ್ತು. ಹ್ಮ್ ಸೊ ಹ್ಮ್ ಅದರಿಂದ ಇವೆಲ್ಲ ಸಮಸ್ಯೆಗಳು ಬಹುಶಃ ಇವತ್ತು ನಮಗೆ ಕಾಣಿಸ್ತಾ ಇರೋ ಈ ಬಹುತೇಕ ಸಮಸ್ಯೆಗಳು ಈ ಪ್ಯಾನಿಕ್ ಬೈಯಿಂಗ್ ಇಂದ ಹ್ಮ್ ಆಗಿದೆ. ಹ್ಮ್ ಇನ್ನೊಂದಷ್ಟು ಏನು ಅಂದ್ರೆ, ಈಗ ಆಗ್ಲೇ ಅಲ್ಲಿಂದನೂ ಬರ್ತಾ ಇದೆ, ಜನನೂ ಅರ್ಥ ಮಾಡ್ಕೋಬೇಕು ಏನಿದೆ ನಮ್ಮಲ್ಲಿ ಏನೇ ಇಶ್ಯೂ ಬಂದ್ರೇನು ಪೊಲಿಟಿಸೈಸ್ ಇಂದನೂ ಬರ್ತಾ ಇದೆ, ಜನನೂ ಅರ್ಥ ಮಾಡ್ಕೋಬೇಕು ಏನಿದೆ ನಮ್ಮಲ್ಲಿ ಏನೇ ಇಶ್ಯೂ ಬಂದ್ರೇನು ಪೊಲಿಟಿಸೈಸ್ ಮಾಡ್ಬಿಡ್ತೀವಿ ನಾವು, ಹ್ಮ್ ಈ ಇವ್ರಿಲ್ಲ ಅದಿಲ್ಲ ಇದಿಲ್ಲ ಅಂತ. ಒಂದಷ್ಟು ಯೋಚನೆ ಮಾಡಿದ್ರೆ, ಹ್ಮ್ ನಾವ್ ಯಾರು ನಮ್ಮ ಹತ್ರ ಇದೆ, ನಂಗೆ ಇನ್ನೊಂದು 25 ದಿನಕ್ಕೆ ಆಗತ್ತೆ ಅಂದ್ರೆ ನಾನು ಈಗಾಗಲೇ ಒಂದು ಸ್ಟಾಕ್ ಮಾಡುವಂತ ಒಂದು ಮನೋಭಾವ ನಮ್ಗೆ ಇರುತ್ತೆ. ಹ್ಮ್ ಸೊ ಹ್ಮ್ ಅಂತದ್ರಿಂದನೇ ಇದು ಹ್ಮ್ ಬಹುತೇಕ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು. ಹ್ಮ್ ಸೊ ಈಗ ಒಂದಷ್ಟು ಹಂತಕ್ಕೆ ಬರ್ತಾ ಇದೆ. ಈಗ ನೋಡಿ, ಹ್ಮ್ ಶಿವಲಿಕ್ ಆಗ್ಲೇ ಬಂದಿದೆ, ಮುಂಡ್ರಾ ಹ್ಮ್ ಪೋರ್ಟ್ಗೆ ಇವತ್ತು ಬಂದಿದೆ, ಸಾಯಂಕಾಲ ಬಂದಿದೆ. ಹ್ಮ್ 50% ಅಲ್ಲಿ ಅನ್ಲೋಡ್ ಮಾಡ್ತಾ ಇದೆ, ಇನ್ ಹ್ಮ್ 50% ಮಂಗಳೂರು ಪೋರ್ಟ್ಗೆ ಕಳಿಸ್ತಾ ಇದ್ದಾರೆ. ಹ್ಮ್ ಸೊ ಈ ತರ ಒಂದೊಂದೇ ಈಗ ಈಸ್ ಔಟ್ ಆಗ್ತಾ ಇದೆ. ಈವನ್ ಹ್ಮ್ ರಷ್ಯಾದಿಂದ ಬರುವಂತದ್ದು ಬರ್ತಾ ಇದೆ. ಹ್ಮ್ ಮತ್ತೆ ನಮ್ಮಲ್ಲಿ ಏನು ರಿಫೈನರೀಸ್ ಇದೆ, ಅಲ್ಲಿ ನಾವು 38% ನಮ್ಮ ಭಾರತಕ್ಕೆ ನಮ್ಮ ರಿಫೈನರೀಸ್ ಇಂದ ನಾವು ಗ್ಯಾಸ್ ನ ಕೊಡ್ತಾ ಇದ್ವಿ, LPG ಗ್ಯಾಸ್ ನ ಕೊಡ್ತಾ ಇದ್ವಿ. ಹ್ಮ್ ಈಗ ಆ ರಿಫೈನರಿಗಳಿಗೆ ಹೇಳಿದ್ದಾರೆ, ನೀವು ಬೇರೆದನ್ನೆಲ್ಲವನ್ನ ಕಟ್ ಮಾಡಿ ನೀವು ಹೆಚ್ಚು ಗ್ಯಾಸ್ ಪ್ರೊಡಕ್ಷನ್ ಅನ್ನ ಮಾಡಿ ಅಂತ. ಈಗ ಫರ್ಟಿಲೈಸರ್ಸ್ ಇಂದ 30% ತೆಗೆದು ಇದಕ್ಕೆ ಕೊಟ್ಟಿದ್ದಾರೆ, ಗ್ಯಾಸ್ ಮಾಡಿ ಹ್ಮ್ ಅಂತ ಹೇಳಿ. ಹ್ಮ್ ಸೊ ಆ ತರದ ಒಂದಷ್ಟು ಕ್ರಮಗಳನ್ನೆಲ್ಲ ಕೈಗೊಂಡಿದೆ ಸರ್ಕಾರ. ಹ್ಮ್ ಸೊ ಇದನ್ನ ಕ್ರಮೇಣ ನಿಮ್ಗೆ ಒಂದೊಂದು ಸ್ವಲ್ಪ ಯಾವಾಗ್ಲೂ ಈ ತರದೊಂದು ಸಿಚುಯೇಷನ್ ಅಲ್ಲಿ ಕ್ಯಾಶ್ 2020 ಸಿಚುಯೇಷನ್ ಇದ್ದೇ ಇರುತ್ತೆ. ಹ್ಮ್ ನಮಗೂ ಅನ್ಸುತ್ತೆ ಇಲ್ಲ ಎಲ್ಲ ತಂದು ಇಟ್ಕೊಂಡ್ಬಿಟ್ಟಿರ್ಬೋದು ಅಂತ. ಹ್ಮ್ ಆದ್ರೆ ಒಂದು ರಿಸೋರ್ಸಸ್ ಕ್ರಂಚ್ ಇರುತ್ತೆ. ಮತ್ತೆ ಯಾರುನು ಈವನ್ ನಿಮ್ಗೆ ಇಂಟರ್ನ್ಯಾಷನಲ್ ಅಲ್ಲಿ ಕೂಡ ಯಾವ ಡಿಪ್ಲೊಮ್ಯಾಟು ಇಂಥದೊಂದು ಯುದ್ಧ, ಅದು ಅವರು ನಾಯಕ ಮೊದಲನೇ ದಿನನೇ ಇದ್ದಾದ್ಮೇಲೂ ಇಷ್ಟೊಂದ್ ದಿನ ಅದು ಎಮೋಷನಲ್ ಆಗೋ ಮತ್ತೊಂದ್ ಕಾರಣಕ್ಕೋ ಮುಂದುವರಿಯುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ ಹಾಕಿರಲ್ಲ. ಹ್ಮ್ ಸೊ ಇವೆಲ್ಲ ಕಾರಣಗಳಿದೆ. ಬಹುಶಃ ಮುಂದೆ ಭಾರತ ಇದರಿಂದ ಪಾಠ ಕಲಿಯುವಂತದ್ದು ತುಂಬಾ ಇದೆ. ಹ್ಮ್ ಬಹುಶಃ ನಾವು ಪೂರ್ತಿ ಬಯೋಜಿಗೆಲ್ಲ ನಾವು ಬಯೋಮಾಸ್ ಕಡೆಗೆ ಹೋದ್ರೆ, ಹ್ಮ್ ಆಗ ಬಹುಶಃ ನಮ್ಗೆ ಈಸಿಯಾಗಿ ಈ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡ್ಕೋಬಹುದು ಅಂತ ನನ್ಗನ್ಸುತ್ತೆ. ಹ್ಮ್ ಯಾಕೆಂದ್ರೆ ಒಂದ್ಸರಿ ನಾವು ಬಯೋಮಾಸ್ ಕಡೆಗೆ ತಿರುಗಿದ್ರೆ, ಹ್ಮ್ ಆಗ ನಮ್ಗೆ ಇದಕ್ಕೆ ಏನು ಬೇಕಾಗತ್ತೆ, ನಾವ್ ಹ್ಮ್ ಯಾವ್ದನ್ನು ಆಮದು ಮಾಡ್ಕೊಳ್ಬೇಕಾಗಲ್ಲ, 100% ಹ್ಮ್ ಹೋಗ್ಬೋದು. ಹ್ಮ್ ಹಾಗೇನೆ ಕಂಪೋಸ್ಟ್ ನ ಹೆಚ್ಚಿಗೆ ಹ್ಮ್ ಬಳಸಕ್ ಶುರು ಮಾಡಿದ್ರೆ ಫರ್ಟಿಲೈಸರ್ಸ್ ನ ಆಮದು ಹ್ಮ್ ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡ್ಬೋದು. ಹ್ಮ್ ಈ ತರದ ಪಾಠಗಳನ್ನ ಬಹುತೇಕ ಈ ಸರಿ ನಾವು ಕಲ್ತಿದೀವಿ ಅಂತ ಅನ್ಕೊಳ್ತೀನಿ. ಹ್ಮ್ ಹ್ಮ್ ಸರ್ಕಾರಗಳು ಆ ಕೆಲಸವನ್ನ ಮಾಡ್ಬೇಕು. ಹ್ಮ್ ಮತ್ತೆ ಇವೆಲ್ಲವನ್ನ ಪೊಲಿಟಿಸೈಸ್ ಮಾಡದೆ ಎಲ್ಲ ಸರ್ಕಾರಗಳು ಒಂದಾಗಿ ಅವ್ರು ಯೋಚನೆ ಮಾಡಿದ್ರೆ ಹ್ಮ್ ಖಂಡಿತ ಈ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬಹುದು ಅಂತ ನನ್ಗೆ ಅನ್ಸುತ್ತೆ. ಹ್ಮ್ ಸೊ ಹಂಗಾಗಿ ನಾನು ರಿಕ್ವೆಸ್ಟ್ ಮಾಡೋದು ನಿಮ್ ಚಾನಲ್ ಮೂಲಕನು, ಹ್ಮ್ ಲೆಟ್ ಅಸ್ ವರ್ಕ್ ಟುಗೆದರ್. ಇಂಥದೊಂದು ದೇಶದಲ್ಲಿ ಇಂಥದೊಂದು ಸ್ಥಿತಿ ಇದೆ, ಹ್ಮ್ ಇದೊಂದು ಅನಿವಾರ್ಯವಾಗಿ ಬಂದಂತ ಸ್ಥಿತಿ. ಹ್ಮ್ ಆದ್ರಿಂದ ನಾವು ಏನು ಹೆಚ್ಚು ಹ್ಮ್ ಇದನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗಿರ್ಲಿಲ್ಲ. ಹ್ಮ್ ಸೊ ಮುಂದೆ ಕೂಡ ಸರ್ಕಾರಗಳು ಎಚ್ಚೆತ್ಕೊಳ್ಳುತ್ತೆ, ನಾವು ಕೈ ಜೋಡಿಸೋಣ. ಯಾರ್ಯಾರು ಎಕ್ಸ್ಟ್ರಾ ಹ್ಮ್ ಸ್ಟೋರೇಜ್ ಮಾಡಿದ್ರೆ, ಯಾಕಂದ್ರೆ ಎಲ್ಲರ ಮನೆನೂ ರೈಡ್ ಮಾಡಿ ನೋಡುವಂತ ಸ್ಥಿತಿ ಇಲ್ಲ. ಹ್ಮ್ ಸೊ ಹಂಗಾಗಿ ಎಕ್ಸ್ಟ್ರಾ ಇರೋರು ದಯವಿಟ್ಟು ಅದನ್ನ ವಾಪಸ್ ಕೊಡಿ. ಯಾಕಂದ್ರೆ ಅದಕ್ಕೊಂದು ಕೇಂದ್ರ ಸರ್ಕಾರ ಆದೇಶ ಹೊರಡಿಸಬೇಕಾಗತ್ತೆ. ಯಾರೋ ನಿಮ್ಗೆ ಪೈಪ್ ಕನೆಕ್ಷನ್ ಇದೆ, ಹ್ಮ್ ಅವರು ಎಕ್ಸ್ಟ್ರಾ ಅವ್ರು ಇದ್ರ ಕನೆಕ್ಷನ್ ತಗೋಬೇಡಿ, ನೀವು ಸಿಲಿಂಡರ್ ತಗೋಬೇಡಿ ಅಂತ. ಹ್ಮ್ ಅದೆಲ್ಲವೂ ಇಂಥದೊಂದು ಸಂದರ್ಭದಲ್ಲಿ ಇಡೀ ಭಾರತೀಯರೆಲ್ಲ ನಾವು ಒಂದೇ ಅಂತ ಯೋಚನೆ ಮಾಡ್ಬೇಕು. ಹ್ಮ್ ನನಗೆ ಅಟ್ಲೀಸ್ಟ್ ನನಗೊಂದು 20 ದಿನಕ್ಕೆ ಆಗತ್ತೆ ಅಂದ್ರೆ ಮಿಕ್ಕಿದ್ದನ್ನ ನಾನು ಈಗಲೇ ಡಿಮಾಂಡ್ ಮಾಡಿ ಮತ್ತೆ ಅಲ್ಲಿ ಹೋಗಿ ನಿಂತ್ಕೊಂಡು ಈ ತರದೊಂದು ಅನಿವಾರ್ಯವತೆಯನ್ನ ಸೃಷ್ಟಿ ಮಾಡಬಾರ್ದು ಅಂತ ನಾನು ತಮ್ಮ ಚಾನೆಲ್ ಮೂಲಕ ಜನರಿಗೆ ರಿಕ್ವೆಸ್ಟ್ ಮಾಡುವಂತದ್ದು. ಅದನ್ನ ಬಹುಶಃ ನಾವೆಲ್ಲರೂ ಮಾಡ್ಬೇಕಾಗಿದೆ ಇಂಥದೊಂದು ಅನಿವಾರ್ಯ ಸ್ಥಿತಿಯಲ್ಲಿ ಅಂತ ಕಾಣುತ್ತೆ. ಎಸ್ ಧನ್ಯವಾದಗಳು ಕೇಶವ್ ಸರ್, ನಮ್ಮ ಜೊತೆ